ನೋಡ್ತಾ ನೋಡ್ತಾ ಇದ್ದ ಹಾಗೇನೆ 2023 ಮುಗ್ದೇ ಹೋಯ್ತು. ಹೊಸ ವರ್ಷ 2024 ಬರೋದಕ್ಕೆ ಕೆಲವು ದಿನಗಳು ಬಾಕಿ ಇದೆ. ಒಂದ್ಸರಿ ನೀವು 2023ನ ಹಿಂದೆ ತಿರುಗಿ ನೋಡಿ. ಏನೇನೆಲ್ಲ ಒಳ್ಳೇದಾಯ್ತು ಅಥವಾ 2023ನ ಶುರುವಾದಾಗ ನೀವು ಏನೇನೆಲ್ಲ ಗೋಲ್ ಹಾಕೊಂಡಿದ್ರಿ, ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ. ಸ್ಟೂಡೆಂಟ್ಸ್ ಆಗಿದ್ರೆ ಈ ವರ್ಷ ನೀವು ಹೇಗೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ, ಅಥವಾ ಕರಿಯರಲ್ಲಿರೋರು ಈ ವರ್ಷ ನೀವು ಏನೇನು ಕರಿಯರ್ ಗೋಲ್ ಪ್ಲಾನ್ ಹಾಕೊಂಡಿದ್ರಿ, ಅಥವಾ ಯಾವುದ್ರ ಮೇಲೆ ಇಂಪ್ರೂವ್ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ, ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಸಮಯ. ಯಾಕೆಂತಂದರೆ ದಿನಗಳು ಕಾಲಗಳು ಹಾಗೆ ಮುಂದೆ ಹೋಗ್ತಾ ಇರುತ್ತೆ. ನಾವೂ ಏನು ಪ್ರೋಗ್ರೆಸ್ ಆಗ್ದೇ ಅಲ್ಲೇ ಉಳ್ಕೊಬಿಟ್ರೆ ನಾವು ಲೈಫಲ್ಲಿ ಏನೂ ಅಚೀವ್ ಮಾಡೋದಕ್ಕಾಗಲ್ಲ, ಗ್ರೋತು ಆಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಏನೇನು 2023ರಲ್ಲಿ ಏನು ತಪ್ಪು ಮಾಡಿದ್ದೀರಾ ಅಥವಾ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ಒಂದ್ಸರಿ ಇವ್ಯಾಲ್ಯೂಯೇಟ್ ಮಾಡಿ.